ಡಾಕ್ಟರ್ ಸೌಮ್ಯ ಸಾವಾಗಿರೋದು ಕತ್ತಿಸ್ಕಿದ್ರಿಂದ ಅಲ್ಲ, ಬೇರೆ ಏನಾದ್ರೂ ಕಾರಣ ಬರ್ಬೋದು ಅಂತ ಹೇಳಿದ್ರು. ಡಾಕ್ಟರ್ ನನ್ನನ್ನ ಯಾವ್ದಾದ್ರು ಡ್ರಾಮಾಲೆ ಪಾರ್ಟಿಸಿಪೇಟ್ ಮಾಡಿದ್ಯಾ ಅಂತ ಕೇಳಿದ್ರು. ಕನ್ಸ್ ಬಿತ್ತು. ಆಗೇನೋ ಅನ್ಈಸಿ ಫೀಲ್ ಆಯ್ತು. ಅಜಯ್ ಕಾಲ್ ಮಾಡಿ ಆ ನಾಟ ಕಾರಣ ಅಲ್ವೇನೋ ಅಂತ ನನಗ್ ಅನುಮಾನ ಬರ್ತಿದೆ ಅಂತ ಹೇಳ್ದೆ. ವಿನಾಯಕ್, ಅದೇ ನಾಟಕದಲ್ಲಿ ಸೌಮ್ಯ ಕತ್ತಿ ಸಿಗ್ದವನು ಮನೆಗ್ ಬಂದ. ನಾನ್ ಸೌಮ್ಯ ಅವ್ರ ಸಾವಕ್ ಕಾರಣ ಅಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಅದೇ ಟೈಮಲ್ಲಿ ಸಂತೋಷ್ ಬಂದ್ರು. ಯಾರಿವ್ರು ಅನ್ಕೊಳ್ಳೋ ಅಷ್ಟ್ರಲ್ಲಿ ಸೌಮ್ಯ ಗಂಡ ಅಂತ ಗೊತ್ತಾಯ್ತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ವಿಷದಿಂದ ಸಾವಾಯ್ತು ಅಂತ ಖಚಿತ ಆಯ್ತು. ಸಾವಿನ ಮನೆಯಿಂದ ಎಂಕ್ವೈರಿ ಶುರು ಆಗ್ಲಿ ಅಂತ ಸೌಮ್ಯ ಮನೆಗ್ ಹೋದ್ವಿ. ಸರಿ, ನೀವು ಮದ್ವೆ ಆಗಿರೋ ವಿಷಯನ ಮುಚ್ಚಿಟ್ಟ ಉದ್ದೇಶ ಏನು, ಅದನ್ನಾದ್ರೂ ಹೇಳ್ಬೋದಾ? ಸೌಮ್ಯ 4-5 ವರ್ಷದಿಂದ ನಾಟಕದ ಟ್ರೂಪಲ್ಲಿ ಕೆಲಸ ಮಾಡ್ತಾ ಇದ್ಲು. ನಾನು ಅವಳಿಗೆ ಡಿಗ್ರಿ ಓದ್ಬೇಕಾದ್ರೆ ಪರಿಚಯ. ನಾವಿಬ್ರು ಒಬ್ಬರನ್ನೊಬ್ಬರನ್ನ ಇಷ್ಟಪಟ್ವಿ, ಲವ್ ಮಾಡಿದ್ವಿ. ನನಗೆ ಒಳ್ಳೆ ಕೆಲಸ ಅಂತ ಇರಲಿಲ್ಲ, ಅದಕ್ಕೆ ಅವ್ರ ಮನೇಲಿ ನಮ್ಮ ಮದುವೆಗೆ ಒಪ್ಪಿಗೆ ಕೊಡಲಿಲ್ಲ. ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆದ್ವಿ, ಆದರೆ ಅದನ್ನು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಅದೇ ಯಾಕೆ? ನನಗೆ ಕೆಲಸ ಸಿಗೋವರೆಗೂ ಅವಳ ಸಂಪಾದನೆ ನನಗೆ ಆಸರೆ ಆಗಿತ್ತು. ನಾಟಕದಲ್ಲಿ ಅವಳು ಪಾತ್ರ ಮಾಡೋದನ್ನ ನೋಡಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಚಾನ್ಸ್ ಕೊಡೋಕ್ಕೆ ಶುರು ಮಾಡಿದ್ರು. ಮದುವೆ ಆಗಿರೋ ನಟಿಗೆ ಡಿಮ್ಯಾಂಡ್ ಕಮ್ಮಿ, ಅದಕ್ಕೆ ನಿಮಗೆ ಒಳ್ಳೆ ಕೆಲಸ ಸಿಗೋವರೆಗೂ ನಮ್ಮಿಬ್ಬರ ಮದುವೆ ವಿಷಯನ ಮುಚ್ಚಿಡ್ತೀನಿ ಅಂತ ಸೌಮ್ಯನೇ ಹೇಳಿದ್ಲು. ಮೊದಲು ಹರ್ಟ್ ಆಯಿತು, ಆಮೇಲೆ ಅನಿವಾರ್ಯ ಅನಿಸ್ತು. ಅವಳು ನನ್ನ ಪ್ರಾಣ ಮಾಡಿ, ನನ್ನ ಪ್ರಾಣ. ಅವಳನ್ನ ನಾನು ಪ್ಲೀಸ್ ಬಂದ್ರೆ ನಾಟಕದವ್ರು ಯಾರು ಬರಬಾರ್ದು. ಯಾರು ಪರ್ಮಿಷನ್ ಕೊಟ್ಟು ನಿಮ್ ಬರಕ್ಕಿಲ್ಲ? ನನ್ನ ಹೆಂಡತಿಯಿಂದ ಪಾತ್ರ ಮಾಡಿಸಿ ದುಡ್ಡು ಸಂಪಾದನೆ ಮಾಡ್ತಿದ್ದಲ್ರು, ಅವಳಿಗೆ ವಿಷ ಸಾಯಿಸಿದಲ್ರು. ನಿಮ್ಮಲ್ಲಿ ಯಾರು ವಿಷ ಹಾಕೊಂಡಿದ್ದು ಅಂತ ನನಗೆ ಗೊತ್ತಾದ್ರೆ ಸಂತೋಷ್, ಅವ್ರನ್ನ ಜೀವ ಸಹಿತ ನಾನು ಬಿಡಲ್ಲ. ಸಂತೋಷ್, ಕೊಂದಾಗ್ತೀನಿ. ಸಂತೋಷ್, ಸಮಾಧಾನ ಮಾಡ್ಕೊಳ್ಳಿ. ನಾನೇನ್ ಮಾಡಿದೆ ಮಾಳವಿಕಾ? ಅಯ್ಯೋ, ನಿಂದೊಳ್ಳೆ ಕಥೆ ಆಯ್ತಲ್ಲ, ನನ್ನ ಮೇಲೆ ಯಾಕೆ ಅನುಮಾನ ಪಡ್ತಾ ಇದೀಯಾ? ಅದು ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಓಕೆ, ಅದು ಸರಿ ಮಾಳವಿಕಾ. ಇವಳು ಸಾವಿಗೆ ನಮ್ಮನ್ನು ಹೊಣೆ ಮಾಡ್ತಾ ಇದ್ದಾನಲ್ಲೋ, ನಮಗೂ ಆ ಸಾವಿಗೂ ಏನೋ ಸಂಬಂಧ? ಹೆಂಡತಿ ಸತ್ತಿರೋ ದುಃಖ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ. ಸೌಮ್ಯ ಸಾವು ನಮ್ಮನ್ನು ಡಿಸ್ಟರ್ಬ್ ಮಾಡಿದೆ ಮೇಡಮ್. ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಾ ಸ್ಟೇಜ್ ಮೇಲೆ ಸತ್ತಿಡೋದ್ರಿಂದ ನಮಗೆಲ್ಲ ಶಾಕ್ ಆಗಿದೆ. ಹಾಗಂತ ನಮ್ಗಳ ಮೇಲೆ ಆರೋಪ ಹೊರಿಸಿದ್ರೆ ಹೇಗೆ ಮೇಡಮ್? ವಿನಾಯಕ ಕತ್ತಿ ಚೀರದಿಂದ ಸತ್ತಿರೋದಂತ ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಅದೇ ನಿಜ ಅಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಸೌಮ್ಯ ಅವ್ರ ಸಾವಿಗೆ ಕಾರಣ ವಿಷ. ಅದಕ್ಕೆ ಈ ಕೇಸನ್ನ ನೀವು ತಗೊಂತಾ ಇದ್ದೀರಾ? ಹೌದು. ನೀವೆಲ್ಲರೂ ಯಾವತ್ತು ಸಿಗ್ಬೋದು ವಿಚಾರಣೆಗೆ? ಇವತ್ತಾಗಲ್ಲ ಮೇಡಮ್, ನಾವ್ಯಾರು ಮಾತಾಡೋ ಸ್ಥಿತಿಲಿಲ್ಲ. ನಾಳೆ? ನಾಳೆ ರಿಹರ್ಸಲ್ ಇದೆ, ನಾಡಿದ್ದು ಶೋಗೆ. ಯಾವ ನಾಟಕ? ಅದೇ ನಾಟಕ. ಹೌದು, ಸೌಮ್ಯ ಅವ್ರು ಮಾಡಿದ ಕಾವೇರಿ ಪಾತ್ರನ ಯಾರು ಮಾಡ್ತಿದ್ದಾರೆ? ಮಾಳವಿಕಾ.
ನಾನೀಗ ಅವ್ರ ಹತ್ರನೇ ಮಾತಾಡ್ತಾ ಇದ್ದೆ. ಓಹ್, ಅವ್ರ ಜೊತೆ ಮಾತಾಡ್ತಿದ್ರಾ? ಮತ್ತೆ ಅನುಮಾನ ಅಂತೇನೋ ಹೇಳ್ತಿದ್ರಿ. ಅದು ಅವಳು ಯಾವಾಗಲೂ ಅನುಮಾನದ ಪಿಶಾಚಿ. ಮುಂದೆ ನಾಟಕಕ್ಕೆ ನೀನೇ ಹೀರೋಯಿನ್ ಅಂತ ಹೇಳಿದೆ. ಅದಕ್ಕೆ ಅವಳು ನನಗೆ ಹೀರೋಯಿನ್ ಚಾನ್ಸ್ ಕೊಡ್ತೀರಾ, ನನಗೆ ಯಾಕೋ ಅನುಮಾನ ಅಂದ್ಲು. ಹೌದು, ನಾಳೆ ರಿಹರ್ಸಲ್ಸ್ ನಡೆಯೋ ಜಾಗ ಯಾವುದು? ಅದೇ ಸ್ಟೇಜ್ ಮೇಲೆ ಅದಕ್ಕೆ. ಓಕೆ. ನಿಮ್ಮ ಪ್ರಕಾರ ನನ್ನ ಹೆಂಡತಿ ದೇಹದಲ್ಲಿ ವಿಷ ಹೇಗೆ ಸೇರಿರ್ಬೋದು ಸರ್? ತಿನ್ನೋ ಪದಾರ್ಥದಿಂದ. ಆದರೆ ಅವಳು ಹೊರಗಡೆ ಏನೂ ತಿಂತಾ ಇರಲಿಲ್ಲ ಸರ್. ಡಯಟ್ ಮಾಡ್ತಾ ಇದ್ಲು. ಅದಕ್ಕೆ ಸಲಾಡು, ಫ್ರೂಟ್ ಜ್ಯೂಸ್ ಮಾತ್ರ ಕುಡಿತಾ ಇದ್ಲು. ಅದಕ್ಕೋಸ್ಕರನೇ ಕಾರಲ್ಲಿ ಫ್ರೆಶ್ ಫ್ರೂಟ್ಸು, ವೆಜಿಟೇಬಲ್ಸ್ ಇಟ್ಕೋತಾ ಇದ್ಲು. ಅದ್ರಲ್ಲಿ ವಿಷ ಹೇಗೆ ಬರೋಕ್ಕೆ ಸಾಧ್ಯ? ಇಷ್ಟನ್ನು ಬಿಟ್ಟು ಬೇರೆ ಏನು ತಿಂತಿರ್ಲಿಲ್ವಾ? ಇಲ್ಲ ಮೇಡಮ್, ಹೊರಗಡೆ ಅಂತೂ ತಿನ್ನಕ್ಕೆ ಚಾನ್ಸೇ ಇಲ್ಲ. ತುಂಬ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡ್ತಾ ಇದ್ಲು. ಅವತ್ತು ಅವ್ರು ಸಾಯೋ ದಿನ ನೀವೇನಾದರೂ ಮನೆಯಿಂದ ಪ್ರಿಪೇರ್ ಮಾಡಿ ಕಳಿಸಿದ್ರಾ? ಇಲ್ಲ ಮೇಡಮ್. ಅಲ್ಲಿಗೆ ಸಾಯೋ ದಿನ ಕೂಡ ಸಲಾಡೆ ತಿಂದಿರಬೇಕು. ತರಕಾರಿ, ಕೊತ್ತಂಬರಿ, ಪೆಪ್ಪರ್, ಸಾಲ್ಟ್ ಇವನ್ನೇ ಬಳಸಿರ್ಬೋದು. ಅಕ್ಕ, ಇನ್ನೇನಾದರೂ ಕೇಳೋದಿದೆಯಾ? ಇಲ್ಲ. ಥ್ಯಾಂಕ್ ಯು ಸರ್. ಸಂದರ್ಭ ಬಂದರೆ ಮತ್ತೆ ಬರ್ತೀವಿ. ಖಂಡಿತ ಸರ್, ಯಾವಾಗ ಬೇಕಾದರೂ ಬನ್ನಿ. ಆದರೆ ನನ್ನ ಹೆಂಡತಿ ಕೊಲೆಗಾರನ ಕಂಡು ಹಿಡಿದು ಶಿಕ್ಷೆ ಕೊಡಿಸಿ ಸರ್. ಅದು ನಮ್ಮ ಕರ್ತವ್ಯ. ಕೊಲೆಗಾರನಿಗೆ ಶಿಕ್ಷೆ ಆಗೇ ಆಗುತ್ತೆ, ಅದು ಯಾರೇ ಆಗಿದ್ರು ಸರಿ. ಅಕ್ಕ, ಮುಂದೆ ರಿಹರ್ಸಲ್ಸ್ ನಡೆಯೋ ಜಾಗಕ್ಕೆ ಹೋಗೋಣ. ಕವಿತ್ ಬರ್ತೀವಿ ಸರ್. ಬರ್ತೀವಿ. ಹೇರ್ ಡೈಯೂ ಹಾಕಬಾರ್ದು, ವಯಸ್ಸು ಕಾಣಿಸ್ಬಾರ್ದು ಅನ್ನಂಗೆ ಅತ್ತೆ ಬೊಟಿಕ್ ಓಪನ್ ಮಾಡೋಕ್ಕೆ ಒಪ್ಪಿಗೆ ಏನೋ ಕೊಟ್ಟರು. ಆದರೆ ಈಗ ಹಣಕ್ಕೇನು ಮಾಡಲಿ? ಮಾವನ ಕೇಳೋಣ ಅಂದರೆ ಅವ್ರನ್ನ ಮಾತ್ರ ಕೇಳಬೇಡ ಅಂತ ಅತ್ತೆ ಮೊದಲೇ ವಾರ್ ಮಾಡಿದ್ದಾರೆ. ಅಜ್ಜಿನ ಕೇಳಿದ್ರೆ ಹೆಂಗೆ? ಮುದುಕಿ ಕಳ್ಗಂಟು ಇಟ್ಟಿದ್ರು ಇಟ್ಟಿರ್ಬೋದು. ಹೇಳಿ ನೋಡೋಣ. 4 ಕಡೆ ಬಂದು ನಾಟಕ ಮಾಡುವನ್ನು ಮಾಡ್ತೀನಿ. ಅದರಿಂದ 4 ಕಾಸು ಸಂಪಾದನೆ ಮಾಡ್ಕೊಳ್ತೀನಿ ಅಂದರೆ ನಂದೇನು ಅಭ್ಯಂತರ ಇಲ್ಲ. ಆದರೆ ಲಕ್ಷಾಂತರ ರೂಪಾಯಿ ಕೇಳಿದ್ರೆ ನಾನು ಎಲ್ಲಿಂದ ತರಲಿ? ಅಲ್ಲ ಅಜ್ಜಿ, ಹೇಳಿ ಕೇಳಿ ನೀವು ಹಳೆ ಕಾಲದವರು. ಸಾಲದಕ್ಕೆ ಮಗ ಶ್ರೀಮಂತ, ಕೊನೆಗಾಲದಲ್ಲಿ ಸೊಸೆ ಸಾಕಿಲ್ಲ ಅಂತ ಆಚೆ ಹಾಕ್ಬಿಟ್ರೆ ಅಂತ ಹೇಳಿ ಅಂಡರ್ಗ್ರೌಂಡಲ್ಲಿ ಅಷ್ಟೋ ದುಡ್ಡು ಕೂಡಿಟ್ಟಿಲ್ವಾ? ಏಯ್, ಮುಚ್ಚೆ ಬಾಯಿ. ನನ್ನ ಸೊಸೆ ರೊಕ್ಕು ಅವಳು ಮಾತಿನಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ, ಮನಸ್ಸು ಮೈಸೂರು ಮಲ್ಲಿಗೆ. ಅವಳು ಯಾವತ್ತೂ ನನ್ನನ್ನು ಮನೆಯಿಂದ ಆಚೆ ಹಾಕಲ್ಲ. ಪ್ರತಿಭಾ ಕೂಡ ಅಷ್ಟೇ. ಅಂತ ಕೆಟ್ಟ ಯೋಚನೆ ಏನಾದರೂ ಬಂದರೆ ನಿನಗೆ ಮಾತ್ರ. ಅಜ್ಜಿ, ಛೇ, ಈ ಅಜ್ಜಿ ಹತ್ರ ದುಡ್ಡು ಕೇಳೋದು ಒಂದೇ, ನಾನೇ ಒಂದು ಹಗ್ಗ ತಗೊಂಡು ಹೋಗಿ ಕೈ ಕಟ್ಟಿ ಅಂತ ಹೇಳೋದು ಒಂದೇ. ಯಾರನ್ನ ಕೇಳೋಣ? ಹಲೋ, ಮುಂದಿನ ಅಭ್ಯರ್ಥಿ. ನನ್ನ ತಮ್ಮನ ಕೇಳೆ. ನಿನ್ನ ತಮ್ಮನ ಹ್ಯಾಂಡು ತುಂಬ ಕ್ಲೀನ್ ಕಣಕ್ಕ. ನಾನು ಯಾವತ್ತೂ ಲಂಚ ತಗೊಂಡೂ ಇಲ್ಲ, ತಗೊಳ್ಳೋದು ಇಲ್ಲ. ಪ್ರತಿಭಾ ಅಕ್ಕಂಗೆ ಪತ್ತೆದಾರಿಕೆಯಲ್ಲಿ ಟ್ಯಾಲೆಂಟ್ ಇತ್ತು, ಸೊ ಅದನ್ನ ಗುರುತಿಸಿ ಎನ್ಕರೇಜ್ ಮಾಡಿದೆ. ನಿನಗೆ ಬೇಕಾದರೆ ಹಾಂ, ನನ್ನ ಫ್ರೆಂಡದು ಫ್ಯಾಷನ್ ಸ್ಟೋರ್ ಇದೆ, ನಿನ್ನ ಎಕ್ಸ್ಕ್ಲೂಸಿವ್ ಸ್ಟೈಲಿಸ್ಟ್ ಆಗಿ ರೆಕಮೆಂಡ್ ಮಾಡ್ತೀನಿ. ಆಗ್ಬೋದಾ? ಹೋಗಲೆ. ಈಗ ಯಾರನ್ನು ಕೇಳೋದು? ದಿವ್ಯನ್ನ? ಬೇಡ ಬೇಡ, ತಿಂಗಳಾದ್ರೆ ಸಾಕು, ಪಾಕೆಟ್ ಮನಿಗೋಸ್ಕರ ಗೂಬೆ ಥರ ರಮ್ಮನ್ ಸರಿ ಇಟ್ಕೊಂಡು ತಿರ್ಗಾಡ್ತಿರುತ್ತೆ. ಅದ್ರ ಥರ ಏನು ಕೇಳ್ತೀಯ? ಇನ್ಯಾರನ್ನು ಕೇಳಲಿ? ದೀಪಾ? ಹಾಂ. ದುಡ್ಡ? ಯು ಮೀನ್ ಪೈಸಾ? ಡಬ್ಬುಲು? ಬಣ? ಮನಿ? ಹತ್ರ ಎಲ್ಲಿದೆ ಅಲ್ವೇ? ನಿನ್ನ ಗಂಡ 3 ಹೊತ್ತು ಫಾರಿನ್ ಟೂರಲ್ಲೇ ಇರ್ತಾರೆ. ನೀನು ನೋಡಿದ್ರೆ ಯಾವಾಗಲೂ ತವ್ರ ಮನೆಯಲ್ಲೇ ಬಿದ್ದಿರ್ತೀಯ. ಸ್ವಂತ ಮನೆ ಬೇರೆ ಇದೆ. ನಿನ್ನ ಮಗು ಖರ್ಚು ಗಿಚ್ಚು ಫೀಸು ಗೀಸು ಎಲ್ಲ ನಿಮ್ಮ ಅತ್ತೆ ಮಾವ ನಿಭಾಯಿಸ್ತಾರೆ. ಒಂದು ಸರಿ ನೀನು ಈ ಮನೆಗೆ ಪೇಯ್ನ್ ಗೆಸ್ಟ್ ಅಂತ ಅನ್ಕೋ, ಎಷ್ಟು ದುಡ್ಡು ಕೊಡ್ಬೇಕು ನೀನು? ನಾನು ಇದೇ ವಿಷಯ ಇಟ್ಕೊಂಡು ವಾಯ್ಸ್ ರೇಸ್ ಮಾಡಿದ್ರೆ ಆಮೇಲೆ ಅಷ್ಟೇ ಅಮ್ಮ. ನಮಗೇನು ವ್ಯತ್ಯಾಸ ಆಗಲ್ಲ. ಯಾಕೆಂದ್ರೆ ಈ ಮನೇಲಿ ನೀವು ಡಮಿ ಪೀಸು, ನಿಮ್ಮಮ್ಮ ಕಾಮಿಡಿ ಪೀಸು. ಹಂಗೂ ದೊಡ್ಡ ಮನ್ಸು ಮಾಡಿ ಬೇಕಿದ್ರೆ ನಾವು ದುಡ್ಡು ಕೊಡ್ತೀವಿ. ಆದರೆ ನಮ್ದೊಂದು ಕಂಡೀಷನ್, ನೀವು ಓಪನ್ ಮಾಡ್ತಿರಲ್ಲ ಬುಟಿಕ್ಕು, ಅದ್ರಲ್ಲಿ ನಮಗೆ ಪಾರ್ಟ್ನರ್ಶಿಪ್ ಬೇಕು. ಸ್ಲೀಪಿಂಗ್ ಪಾರ್ಟ್ನರ್ ಅಲ್ಲ, ಆಕ್ಟಿವ್ ಪಾರ್ಟ್ನರ್.
ಹೋಗಿ ಅತ್ಲಾಗಿ. ಏ ಪ್ರಶಾಂತ್ ಭಾವನ್ ಕೇಳಿ ನೋಡು. ಹಲೋ ಭಾವ, ನನ್ನ ಬೊಟಿಕ್ ಓಪನ್ ಮಾಡೋಕ್ಕೆ ನನಗೊಂದು 15 ಲಕ್ಷ ಸಾಲ ಬೇಕಿತ್ತು, ಕೊಡ್ತೀರಾ? ನನ್ನ ATM ಕಾರ್ಡು ಪ್ರತಿಭಾಕೆಯಲ್ಲಿದೆ, ಅವಳ ಹತ್ರನೇ ಇಸ್ಕೊಮ್ಮ. ಥ್ಯಾಂಕ್ ಯು ಭಾವ. ಏನಾಯಿತು? ಕೊಡ್ತೀನಿ ಅಂದರು. ತುಂಬ ಖುಷಿಯಾಗಿರ್ಬೇಕಲ್ವಾ? ನಾಚಿಕೆ ಆಗಲ್ವಾ ನಿನಗೆ? ನಿನ್ನ ಐಡೆಂಟಿಟಿಗೋಸ್ಕರ ಬೊಟಿಕ್ ಓಪನ್ ಮಾಡಬೇಕು ಅಂದ್ಕೊಂಡಿರೋದು. ಅದನ್ನು ಬಿಟ್ಟು ಹೋಗಿ ಹೋಗಿ ಆ ಪ್ರತಿಭನ ಹತ್ರ ಭಿಕ್ಷೆ ಬಿಡ್ತೀನಿ ಅಂತ ಹೇಳ್ತೀಯಲ್ಲ, ಏನು ಅನ್ಸಲ್ವಾ ನಿನಗೆ? ನಿನ್ನ ಬೊಟಿಕ್ ಓಪನ್ ಮಾಡಲ್ಲ, ಏನೂ ಮಾಡಲ್ಲಮ್ಮ, ಹೀಗೇ ಇರ್ತೀಯ. ಅಯ್ಯೋ ನಿನ್ನ ಜನ್ಮಕ್ಕೆ ಥೂ. ಥೂ 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 ಥೂ. ಆ ಪ್ರತಿಭಾ ಹತ್ರ ನಾನು ಭಿಕ್ಷೆ ಬೇಡದ? ಛೀ, ಈ ಮನೇಲಿರೋರು ಯಾರು ಸಹವಾಸನೂ ಬೇಡ. ನನ್ನ ಫ್ರೆಂಡ್ ಸರ್ಕಲಲ್ಲೇ ಯಾರ ಹತ್ರನಾದರೂ ಸಾಲ ಕೇಳ್ತೀನಿ. 100% ಬುಟಿಕ್ ಓಪನ್ ಮಾಡೇ. ಸೌಮ್ಯ ಅವ್ರನ್ನ ಕೊಲ್ಲೋದಕ್ಕೆ ಏನು ಕಾರಣ ಇರ್ಬೋದು, ಏನು ಲಾಭ ಇರ್ಬೋದು ಅಂತ ತಿಳ್ಕೊಂಡ್ರೆ ಈ ಕೇಸ್ ಅರ್ಧಕ್ಕರ್ಧ ಸಾಲ್ವ್ ಆದಾಗ. ಸೌಮ್ಯಕ್ಕೆ ಸಂಬಂಧಪಟ್ಟವ್ರನ್ನ ವಿಚಾರಣೆ ಮಾಡಿದ್ಯಲ್ಲ? ಹಾ, ಗಂಡ ಕೊಲೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸೌಮ್ಯನ ಹೆಸರಲ್ಲಿ ಯಾವ ಇನ್ಶೂರೆನ್ಸು ಇರಲಿಲ್ಲ, ಬ್ಯಾಂಕ್ ಬ್ಯಾಲೆನ್ಸು ಜಾಸ್ತಿ ಇರಲಿಲ್ಲ. ಸಂತೋಷ್ ಹೀಗಿರೋ ಮನೆ ಅವ್ರ ತಂದೆ ಮಾಡಿಟ್ಟು ಹೋಗಿರೋದು. ಅಷ್ಟಕ್ಕೂ ಸಂತೋಷ್ ಸೌಮ್ಯನ್ ಸಂಪಾದನೆ ನಂಬ್ಕೊಂಡಿರೋರು. ಸೊ ಸೌಮ್ಯನ್ ಸಾವಿನಿಂದ ಸಂತೋಷ್ಗೆ ಎಲ್ಲ ರೀತಿಯಿಂದಲೂ ನಷ್ಟನೇ. ಇನ್ನು ನಾಟಕ ಟ್ರೂಪ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೂ ಜಾಸ್ತಿ ನಷ್ಟನೇ ಕಾಣಿಸ್ತಿದೆ. ಯಾಕಂದ್ರೆ ಇಂಥ ಒಂದು ನಾಟಕ ಟ್ರೂಪಲ್ಲಿ ಒಬ್ಬ ನಟಿ ಸಾವಾಗಿದೆ ಅಂದ್ರೆ ಆ ಟ್ರೂಪ್ನಿಂದ ಬರೋ ನಾಟಕನ ಯಾರು ನೋಡಕ್ ಬರ್ತಾರೆ? ಅದರಲ್ಲೂ ಸೌಮ್ಯ ತುಂಬಾ ಹೆಸರು ಮಾಡಿರೋ ನಟಿ. ಅವ್ರು ಸಾಯೋ ದಿನ ಆ ನಾಟಕದಲ್ಲಿ ಕಾವೇರಿ ಅನ್ನೋ ಪಾತ್ರನ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು. ಆ ಪಾತ್ರನ ಬೇರೆ ನಟರು ನಿಭಾಯಿಸೋದು ಸ್ವಲ್ಪ ಕಷ್ಟನೇ. ನನಗಂತ ಪ್ರಕಾರ ಆ ನಾಟಕನ ಇನ್ನೊಂದ್ಸಲ ಮಾಡೋದು ಡೌಟೇ. ಮಾಡ್ತಾರೆ. ನಾಳೆ ಅದೇ ಸ್ಟೇಜ್ ಮೇಲೆ ಅದೇ ನಾಟಕ ನಡೀತಿದೆ. ಸೌಮ್ಯ ಅವ್ರ ರೋಲ್ನ ಮಾಳವಿಕ ಅವ್ರು ಮಾಡ್ತಿದ್ದಾರೆ. ಓ, ಒಂದೇ ದಿನದಲ್ಲಿ ಅಮ್ಮನ್ ರೋಲಿಂದ ಡೈರೆಕ್ಟ್ ಆಗಿ ಹೀರೋಯಿನ್ ರೋಲಿಗೆ ಶಿಫ್ಟಾ? ಹೌದು. ಅಲ್ಲಿಗೆ ಸೌಮ್ಯ ಅವ್ರ ಸಾವಿಂದ ಹೆಚ್ಚು ಲಾಭ ಇರೋದು ಮಾಳವಿಕ ಅವ್ರಿಗೆ. ಆದ್ರೂ ಒಂದು ಪಾತ್ರಕ್ಕೋಸ್ಕರ ಒಬ್ರನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅಂತ ನನಗೆ ಯಾಕೋ ಅನ್ಸ್ತಾ ಇಲ್ಲ ಅಂತ. ನನಗೂ ಅನ್ನಿಸ್ತಿಲ್ಲ. ಆದ್ರೂ ಥಿಯೇಟರ್ ಹತ್ರ ಹೋಗಿ ವಿಚಾರಿಸೋಣ. ಒಂದ್ ನಿಮಿಷ ಗಾಡಿ ನಿಲ್ಸಿ. ಅಕ್ಕ, ಥಿಯೇಟರ್ ಇಂದ ಮುಂದೆ ಇರೋದು. ಅಜಯ್, ಅಲ್ಲಿ ನೋಡಿ, ಡೈರೆಕ್ಟರ್ ಮಾಲ್ವಿಕಾ ನಿಂತಿದ್ದಾರೆ. ಅಜಯ್, ಮಾಳವಿಕಾಗೂ ಡೈರೆಕ್ಟರ್ಗೂ ಏನಾದರೂ ಕನೆಕ್ಷನ್? ಇಲ್ಲ, ಸತ್ತು ಸೌಮ್ಯಂಗೂ ಡೈರೆಕ್ಟರ್ಗೂ ಏನಾದರೂ ಲಿಂಕು? ಪತ್ತೆ ಮಾಡೋ ವಿಷಯಗಳು ತುಂಬ ಇದೆ. ಈಗ ಹೊರಡೋಣ. ಇವರಿಬ್ರು ಲೇಟಾಗಿ ಬಂದಿದ್ದಕ್ಕೆ ಏನು ಕಾರಣ ಕೊಡ್ತಾರೋ ನೋಡೋಣ. ಡ್ರೈವರ್, ನಡೀರಿ. ನಾನು ಸೌಮ್ಯ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅವ್ರ ಜಾಗದಲ್ಲಿ ಆ ಪಾತ್ರದಲ್ಲಿ ಬೇರೆ ಇನ್ಯಾರನ್ನೂ ಕಲ್ಪಿಸ್ಕೊಳಕ್ಕಾಗ್ತಿಲ್ಲ. ನಾನು ಈ ಪಾತ್ರನ ಮಾಡೋಕ್ಕಾಗಲ್ಲ. ಲೋ ಮಗ, ಶೋ ಇಷ್ಟು ಹತ್ರ ಇಟ್ಕೊಂಡು ನೀನೇ ಹೀಗೆ ಹೇಳಿದ್ರೆ ಹೇಗೋ? ನೀನೇ ಮಾಡ್ಬೇಕಷ್ಟೆ. ಮಾಳವಿಕ ಅವ್ರು ಬರ್ತಾರೆ, ರಿಹರ್ಸಲ್ ಶುರು ಮಾಡೋಣ. ರಿಹರ್ಸಲ್ ಶುರು ಮಾಡೋದಕ್ಕೆ ಡೈರೆಕ್ಟರ್ ಬರಬೇಕಲ್ಲ. ಆಸಾಮಿನೇ ಪತ್ತೆ ಇಲ್ಲ. ರಂಗಭೂಮಿ ನನ್ನ ಪ್ರಾಣ ಪ್ರಾಣ ಅಂತಾರೆ. ಬೇಡದೇ ಇರೋ ವಿಚಾರಗಳ ಬಗ್ಗೆನೇ ಆಸಕ್ತಿ ಜಾಸ್ತಿ. ಮಗ, ನಾನು ಹೊರಡ್ತೀನಿ.
ಮಾಳವಿಕಾಗೆ ಡೈಲಾಗ್ ನೋಡ್ಕೊಳಕ್ಕೆ ಹೇಳು. ನಾನು ಆಮೇಲೆ ಬಂದು ರಿಹರ್ಸಲ್ ಮಾಡ್ಕೊತೀನಿ. 1 ನಿಮಿಷ. ಸೌಮ್ಯ ಅವ್ರ ಸಾವು ಕೊಲೆ ಅಂತ ಪ್ರೂವ್ ಆಗಿದೆ. ನಿಮ್ಮನ್ನ ಎಂಕ್ವೈರಿ ಮಾಡಬೇಕು. ಅದಕ್ಕೆ ನೀವು ಇಲ್ಲೇ ಇರಬೇಕು. ಡೈರೆಕ್ಟ್ರು ಮಾಲ್ವಿಕಾ ಅವರು ಬಿಟ್ಟಿನ ಮಿಗ್ದವರೆಲ್ಲ ಇಲ್ಲೇ ಇದ್ದೀರಲ್ವಾ? ಹಾಂ, ಸೌಮ್ಯ ಅವ್ರ ಸ್ವಭಾವ ಹೇಗೆ? ತುಂಬ ಒಳ್ಳೆಯವರು. ನಮ್ಮ ಜೊತೆಗೆಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದರು. ರಿಹರ್ಸಲ್ ಟೈಮಲ್ಲಿ ನಾವೇನಾದ್ರು ಸೀರಿಯಸ್ ಆದರೆ ತುಂಬ ಕಾಮಿಡಿ ಮಾಡಿ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನಗಿಸೋರು. ಒಬ್ಬರ ಜೊತೆ ನಗ್ನಗ್ತಾ ಮಾತಾಡಿದ್ರೆ, ನಮ್ಮ ನಗುವಿಂದ ಅವ್ರಿಗೆ ನಗು ತರಿಸಿದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಬದುಕಲ್ಲಿ ಇನ್ನೇನೂ ಇಲ್ಲ ಅಂತ ಹೇಳ್ತಿದ್ರು. ಒಟ್ನಲ್ಲಿ ಬದುಕಿನ ಬಗ್ಗೆ ಪ್ರೀತಿ ಇದ್ದ ಹುಡುಗಿ. ಅವ್ರ ಸಾಯೋ ದಿನ ಏನೇನಾಯಿತು ಅಂತ ಡೀಟೇಲ್ ಆಗಿ ಹೇಳೋಕ್ಕಾಗತ್ತಾ? ಸೌಮ್ಯ ಮೇಡಮ್ ಯಾವತ್ತೂ ಲೇಟಾಗಿ ಬಂದವರೇ ಅಲ್ಲ. ಆದರೆ ಅವತ್ತು ಶೂಟಿಂಗ್ ಇತ್ತು ಅಂತ ಲೇಟಾಗಿ ಬಂದರು. ಅವತ್ತು ಅವ್ರು ರಿಸೀವ್ ಮಾಡೋಕ್ಕೆ ಅಂತ ನಾನೇ ಕಾರ್ ಹತ್ರ ಹೋದೆ. ಮೇಡಮ್ ಎಲ್ಲರೂ ನಿಮಗೋಸ್ಕರ ವೇಟ್ ಮಾಡ್ತಾರೆ ಮೇಡಮ್. ಶೂಟಿಂಗ್ ಅವ್ರು ಪ್ಯಾಕಪ್ ಮಾಡೋದು ಲೇಟ್ ಮಾಡಿಬಿಟ್ರು ದಿಲೀಪ. ಆಮೇಲೆ ಬರ್ತಾ ಏನೋ ತಿನ್ಕೊಂಬಂದಿಲ್ಲ, ಹಶ್ವಾಗ್ತದೆ. ರಘು ಹೇಳ್ಬಿಟ್ಟು ಸಾಲಡ್ ಮಾಡಿಸ್ತು. ಸರಿ ಮೇಡಮ್. ಸಲಾಡಾ? ಹೌದು ಮೇಡಮ್, ವೆಜಿಟೇಬಲ್ ಸಲಾಡ್. ಇವನು ರಘು ಅಂತ ನಮ್ಮ ಟ್ರಿಪ್ಪಲ್ಲಿ ಕಾಫಿ ಟೀ ತಿಂಡಿ ಎಲ್ಲ ಇವನೇ ನೋಡ್ಕೊಳ್ಳೋದು. ಇವನಿಗೆ ಸಲಾಡ್ ಮಾಡೋ ಅಂತೇಳಿ ಮೇಡಮ್ ಬ್ಯಾಗ್ನ ಆ ರೂಮಲ್ಲೇ ಇಟ್ಟು ಬಂದೆ. ಆಮೇಲೆ ಡೈರೆಕ್ಟರ್ ಸರ್ನೇ ಕೇಳ್ಬೇಕು ಸರ್, ಯಾಕಂದರೆ ಅವತ್ತು ಮೇಕಪ್ ರೂಮಲ್ಲಿ ಡೈರೆಕ್ಟರ್ ಇದ್ದಿದ್ದು. ನೀವು ಅವ್ರನ್ನ ಕೇಳಬೇಕು ಅಂದರೆ ಇನ್ನೂ ತುಂಬ ಹೊತ್ತು ಕಾಯಬೇಕು. ಜವಾಬ್ದಾರಿನೇ ಇಲ್ಲ. ರಘು, ಸಲಾಡ್ ಯಾವಾಗ ಕೊಟ್ಟೆ? ದಿಲೀಪ್ ಹೇಳಿದ 10 ನಿಮಿಷಕ್ಕೆ ತೊಗೊಂಡೋಗಿ ಕೊಟ್ಟೆ ಮೇಡಮ್. ಓಯ್, ಎಷ್ಟೊತ್ತು ಮಾಡ್ತೀಯಾ? ಬೇಗ ಬೇಗ ರೆಡಿ ಮಾಡು. ಹಲೋ, ಹಾಂ ಸರ್. ಕಾರ್ ಕೀ ಕೊಡೋಷ್ಟು ಸೌಮ್ಯ ಅವ್ರು ನಿನ್ನನ್ನು ನಂಬ್ತಿದ್ರಾ? ಹೌದು ಮೇಡಮ್, ಅವರು ನನ್ನ ಸ್ವಂತ ತಮ್ಮನ ಥರ ನೋಡೋರು. ನಾನು ಅಷ್ಟೇ, ಯಾವತ್ತೂ ನಂಬಿಕೆ ಕಳ್ಕೊಂಡಿಲ್ಲ. ಅಕ್ಕ ಹೋದ್ಮೇಲೆ ನಾನೇ ಅವ್ರ ಮನೆಗೆ ಹೋಗಿ ಸಂತೋಷ್ ಸರ್ಗೆ ಕೀ ಕೊಟ್ಟು ಬಂದೆ. ರಘು, ನೀವು ಸಲಾಡ್ ತಗೊಂಡು ರೂಮ್ಗೆ ಹೋದಾಗ ಡೈರೆಕ್ಟ್ರು ರೂಮಲ್ಲೇ ಇದ್ರಾ? ಹಾಂ, ಇದ್ರು ಸರ್. ಆದರೆ ಮೇಡಮ್ ಸಲಾಡ್ ತಿನ್ನೋವಾಗ ಅಲ್ಲೇ ಇದ್ರೋ ಇಲ್ವೋ ಗೊತ್ತಿಲ್ಲ ಸರ್. ಅಂದರೆ ನೀನು ಕೊಟ್ಟಿದ ತಕ್ಷಣ ತಿನ್ಲಿಲ್ವಾ ಸೌಮ್ಯ ಅವರು? ಇಲ್ಲ ಮೇಡಮ್, ಅಂದರೆ ನಾನೇ ಡೈರೆಕ್ಟಾಗಿ ಅವ್ರ ಕೈ ಕೊಡಲಿಲ್ಲ. ಮತ್ತೆ ನಾ ಸಲಾಡ್ನ ಮಾಳವಿಕಾ ಮ್ಯಾಮ್ ಕೈಗೆ ಕೊಟ್ಟು ಬಂದೆ. ಆದರೆ ಅವರೇ ಕೊಟ್ಟರೋ ಅಥವಾ ಡೈರೆಕ್ಟರ್ ಕೊಟ್ಟರೋ ಗೊತ್ತಿಲ್ಲ ಮೇಡಮ್. ಸೌಮ್ಯಕ್ಕೆ ಸಾಲಡ್ ಕೊಟ್ಟಿದ್ದು ನಾನೇ. ಯಾಕೆ ಹಾಗೆ ನೋಡ್ತಿದ್ದೀರಾ? ಏನು ಸೌಮ್ಯನ ನಾನೇ ಕೊಲೆ ಮಾಡಿದ್ದೀನಿ ಅನ್ನೋ ಥರ? ನನ್ನ ಎಕ್ಸ್ಪ್ರೆಷನಲ್ಲಿ ಕನ್ಫ್ಯೂಷನ್ ಇತ್ತು. ನಿಮ್ಮ ಸ್ಟೇಟ್ಮೆಂಟಲ್ಲಿ ಕ್ಲಾರಿಟಿ ಇದೆ. ಅರ್ಥ ಆಗಲಿಲ್ಲ.